You will get this kind of food in Kashmir? No, not at all. First time. Okay. But very nice, very good experience, amazing taste. Every recipe is totally different. What about you sitting in downside? Yeah, I love it. Instead of sitting on chair, this is comfortable. Super. So in our state also we are sitting like this. Okay. Okay, enjoy. ಆದಷ್ಟು ಬೇಗ ಬರ್ತಾ ಇದೆ ಅದು ಮೈಥಾಲಜಿಕಲ್ ಕಾನ್ಸೆಪ್ಟು ಇಂಡಿಯಾಗೆ ನಂಬರ್ 1 ಇದು ಬ್ಯಾಂಗ್ಳೂರ್ಗೆ ಫಸ್ಟ್ ಟೈಮ್ ನಾವು ಮಾಡಿದ್ದು. ಇವಾಗ ಅದು ಇಂಡಿಯಾಗೆ ಫಸ್ಟ್ ನಾವು ಮಾಡ್ತೀವಿ. ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. All varieties are there. This varieties you won't get in next tomorrow. It will comes in another 30 days. ಬಟ್ಟೆ ತುಂಬ ಹೋಗ್ಬಿಡ್ತು. ಅನ್ಲಿಮಿಟೆಡ್ ಎಷ್ಟು ಬೇಕಾದಷ್ಟು ತಿನ್ಬೋದು. ಅನ್ಲಿಮಿಟೆಡ್ ಯು ಕ್ಯಾನ್ ಹ್ಯಾವ್ ವಾಟ್ ಎವರ್. ಇದು ಈ ಫೋಟೋ ಸಖತ್ತಾಗಿ ಇಷ್ಟ ಆಯ್ತು. ಇದೆ ಊರ ಶಿವಮೊಗ್ಗ ಒಂದು ಮಂಡ್ಯ. These are all ancient dishes. Yeah. Typical, and typical Sattvic food. We don't use onion and garlic. And ಬೆಳಗ್ಗೆ ಗೊತ್ತಲ್ವಾ ನಿಮಗೆ 8 to 10 ಪ್ರಸಾದ. Yes. ಅದು ನಮ್ಮದೇ. It's really amazing. For bringing. You know how to eat paisam? Like this or like this? ನಮ್ಮ ಮಕ್ಕಳಿಗೆ ನಾವು ಧರ್ಮ ಕಲಿಸದಿದ್ದರೆ ಬೇರೆಯವರು ಅಧರ್ಮ ಕಲಿಸುತ್ತಾರೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ನಾವು ಇವತ್ತು ಊಟ ಮಾಡೋಕ್ಕೆ ಹೋಗ್ತಿದ್ದೀವಿ. ತಮ್ನೇಲಲ್ಲಿ ನೋಡಿದ ಮೇಲೆ ಗೊತ್ತಾಗಿರುತ್ತೆ, ಬ್ರಾಹ್ಮಿನ್ಸ್ ಹೋಟೆಲ್ ಇದೆಯಲ್ಲ, ಸೊ ಅಲ್ಲಿಗೆ ನಾವು ಬ್ರಾಹ್ಮಿನ್ಸ್ ಪ್ರಸಾದ, ಸೊ ಅಲ್ಲಿಗೆ ನಾನು ಮತ್ತು ನನ್ನ ಫ್ರೆಂಡು ಊಟ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಇವತ್ತು ಬಂದುಬಿಟ್ಟು ಏಕಾದಶಿ ಮತ್ತು ಮೊಹರಂ ಕೂಡ ಇವತ್ತು. ಸೊ ಮುಸ್ಲಿಮರ ಹಬ್ಬ ಕೂಡ ಮತ್ತು ಹಿಂದೂಗಳ ಏಕಾದಶಿ ಕೂಡ ನಿಮಗೆ ಗೊತ್ತಿರುತ್ತೆ. ಸೊ ನನ್ನ ಸ್ಪೆಷಲಿ ಫ್ರೆಂಡ್ ಬಂದುಬಿಟ್ಟು ಈಸ್ ಫ್ರಮ್ ಕಾಶ್ಮೀರ್. ನನ್ನ ಜೊತೆಗೆ ಸೈಯದ್ ಇದ್ದಾನೆ. ಸೊ ಸೈಯದ್ ಜೊತೆಗೆ ನಾನು ನೀವು ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ಸೊ ನೋಡ್ಕೊಂಬಿಡಿ, ಇದೆ ಸೈಯದ್ ಫ್ರಮ್ ಕಾಶ್ಮೀರಿಂದ ಬಂದಿದ್ದಾನೆ ಸೈಯದ್. ಇಲ್ಲಿ ಹೌ ಲಾಂಗ್ ಬಿನ್ ಹಿಯರ್? Last 6 years. 6 years. ಓಕೆ, ಫ್ರಮ್ ಲಾಸ್ಟ್ 6 years ಇಲ್ಲಿದ್ದಾರೆ ಕರ್ನಾಟಕದಲ್ಲಿ. ಸೊ ಫಸ್ಟ್ ಟೈಮ್ ಇವರು ಇದೇ ಸೌಂಡ್ ಬರಾಕತ್ತಿದೆ ಅಕ್ಕಡೆ ನೋಡಿ. ಸೊ ಸೈಯದ್ ಬಂದುಬಿಟ್ಟು ಕಾಶ್ಮೀರಿಂದ 5-6 ವರ್ಷ ಆಯ್ತು ಇಲ್ಲಿ ಬಂದು. ಇವತ್ತು ಬ್ರಾಹ್ಮಣ್ಸ್ ಹೋಟೆಲ್ಗೆ ಹೋಗ್ತಿದ್ದೀವಿ ಊಟ ಮಾಡೋಕ್ಕೆ. ಸೊ ಬನ್ನಿ ಅಲ್ಲಿ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ಕೇಳೋಣ. ಸೈಯದ್ ಜೊತೆಗೆ ಊಟ ಮಾಡೋಣ ಇವತ್ತು. ದಿಸ್ ಈಸ್ ಫಸ್ಟ್ ಟೈಮ್ ಐ ಆಮ್ ಗೋಯಿಂಗ್ ಟು ವಿಸಿಟ್ ದಟ್ ಬ್ರಾಹ್ಮಿನ್ಸ್ ಪ್ರಸಾದಂ. ಸೊ ಅಲಾಂಗ್ ವಿತ್ ಐಮ್ ಟೇಕಿಂಗ್ ಟು ಸೈಯದ್ ಆಲ್ಸೋ. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಊಟ ಎಲ್ಲ ಆದಮೇಲೆ ರಿವ್ಯೂ ಕೇಳೋಣ, ಸೈಯದ್ಗೆ ಹೇಗೆ ಅನ್ನಿಸ್ತು ಏನು ಎತ್ತ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ. ಓಕೆ, ಫೈನಲಿ ವಿ ಆರ್ ಹಿಯರ್. ಸೊ ಇದೇ ಏನಿದು ಬ್ರಾಹ್ಮಣ ಪ್ರಸಾದಂ. ಸೊ ಒಳಗಡೆ ಹೋಗೋಣ. ಇವರು ಸೈಯದ್ ನಿಮ್ಗೆ ಗೊತ್ತಲ್ಲ, ಆಲ್ರೆಡಿ ಪರಿಚಯ ಮಾಡಿದ್ದೀನಿ. So are you excited? Yeah, very excited. Okay, let's go. Yeah. Let's go. Just ask him. ಕೆಳಗಡೆ ಕೂತ್ಕೋತಿ. You can keep it this one here. Keep it here. ಸೊ ವಾಲಲ್ಲೆಲ್ಲ ಪೇಂಟ್ ಮಾಡಿದ್ದಾರೆ, ತುಂಬ ಬರೆದಿದ್ದಾರೆ, ಮತ್ತು ಫೋಟೋಸ್ ಎಲ್ಲ ಹಾಕಿದ್ದಾರೆ. ನಮ್ಮ ಮಕ್ಕಳಿಗೆ ನಾವು ಧರ್ಮ ಕಲಿಸದಿದ್ದರೆ ಬೇರೆಯವರು ಅಧರ್ಮ ಕಲಿಸುತ್ತಾರೆ. ಸಾಂಗ್ ಬೇರೆ ಹಾಕಿದ್ದಾರೆ ಸಕ್ಕತ್ತಾಗಿ. ಕೈ ತೊಳೆದ್ರು, ವಿ ಡಿಡ್ಂಟ್ ವಾಶ್ ಫಾರ್ ಹ್ಯಾಂಡ್. ಏನಿದೆ ಪಾಯಸ. ಇದು ಹ್ಯಾಂಡ್ ವಾಶ್ ಈ ಸೈಡ್ ಇದೆ. ದಿಸ್ ಇಸ್ ಪಾಯಸ.
ಪಾಯಸ Explain your step. ಪಾಯಸಂ And this salt. ಸಾಲ್ಟ್ Super. Amazing taste, yeah. Really. ಫಸ್ಟ್ ಟೈಮ್ ಯು ಹ್ಯಾವಿಂಗ್ I saw first time I know. ಪಾಯಸ ಕೈಲಿ ಹಿಡಿಯೋಕೆ ಬರ್ತಿಲ್ಲ ಮತ್ತೇನು ಹಾಕಿದ್ರು ಇದೇನಿದು ಹುರುಳಿಕಾಳು ಐ ಡೋಂಟ್ ನೋ ವಾಟ್ ಇಸ್ ಹಾಂ ಹಾಫ್ ಗ್ರಾಮ್ The paisam, finish it first. You know how to eat paisam? Like this or like this? Seriously. Tuppa ghee. Oh, this ghee. Was not expecting it will be like this. Okay. Amazing taste. Like a, all varieties are there. This varieties you won't get in next tomorrow. It will comes in another 30 days. And there is one Instagram page. They will upload everything. What is today's special tomorrow? So how many recipes there are to? I don't know. We should ask him. No, it will. If this is going to repeat after 1 month, it will be a lot. It won't repeat tomorrow. Another 30 days. ಅಕ್ಕಿ ರೊಟ್ಟಿ ಚಟ್ನಿ ಹಪ್ಪಳ ಇದೇನಿದು ಪುಳಿಯೋಗರೆ ಅದರಲ್ಲಿ ಡಿಫ್ರೆಂಟಾಗಿ ಮಾಡಿದ್ದಾರೆ ಇದು ಸ್ವೀಟು ಇದು ಕಟ್ಲೆಟ್ ಸಮಥಿಂಗ್ So next time I'll come, bro. Yeah, definitely. I want to try other recipes also. That much tasty it is. Yeah. Within 5 minutes I finish all. ಸ್ವಲ್ಪ ಇದು ಸ್ವಲ್ಪ you want some more? No, it's fine. Yeah, little bit. Yeah, So- thank you. It's really amazing. Thank you for bringing. ಆ್ಯಕ್ಚುಲಿ ನಾನು ಬಂದಿದ್ದು ಇದು ಫಸ್ಟ್ ಟೈಮ್ಗೆ ನಾನು ಬರಬೇಕಾದ್ರೆ ಸೈಯದ್ ಕರ್ಕೊಂಬಂದೆ Yeah. ನೋಡಲ ಹೆಂಗಿರುತ್ತೆ ಅಂತ ಯು ವಿಲ್ ಗೆಟ್ ದಿಸ್ ಕೈಂಡ್ ಆಫ್ ಫುಡ್ ಇನ್ ಕಾಶ್ಮೀರ್ No. Not at all. ಓಕೆ ದಿಸ್ ಈಸ್ ಯುವರ್ ಫಸ್ಟ್ ಟೈಮ್ ಯು ಟ್ರೈಂಗ್ Yeah, first time. ಓಕೆ But very nice. Very good experience. Amazing taste. Every recipe is totally different from one. Yeah. ವಾಟ್ ಅಬೌಟ್ ಯು ಸಿಟ್ಟಿಂಗ್ ಇನ್ ಡೌನ್ ಸೈಡ್ Yeah, I love it. Instead of sitting on chair, this is comfortable. ಸೂಪರ್ So in our state also we are sitting like this. ಓಕೆ ಎಂಜಾಯ್ ಫೈನಲ್ ಆಗಿ ಕರ್ಡ್ ರೈಸ್ ತಿಂತಿದ್ದೀವಿ ಹೊಟ್ಟೆ ತುಂಬ ಹೋಗ್ಬಿಡ್ತು ಅನ್ಲಿಮಿಟೆಡ್ ಎಷ್ಟು ಬೇಕಾದಷ್ಟು ತಿನ್ಬೋದು ಅನ್ಲಿಮಿಟೆಡ್ ಯು ಕ್ಯಾನ್ ಹ್ಯಾವ್ ವಾಟ್ ಎವರ್ ಓಕೆ
ಮೇ ಬಿ ಇದು ಬ್ಯಾಕ್ಗ್ರೌಂಡ್ ಸೌಂಡ್ಗೆ ನಾನು ಕಾಪಿರೈಟ್ ಬರ್ಬೋದು, ಗೊತ್ತಿಲ್ಲ. You understand the song? You are understanding? Yeah. It's Kannada song only. I think very old. Devotional song. Yes. Devotional. ಇಲ್ಲ ಖಾಲಿ ಆಯ್ತಾ? You want one more? No, it's fine. But the taste is very good. Spice amma. ನಿಮ್ಮ ಹೆಸರು ಸರ್? ಶ್ರೀಧರ್. ಶ್ರೀಧರ್. ನಿಮ್ಮದು ಇದೇ ಊರಾ? ಶಿವಮೊಗ್ಗ. ಶಿವಮೊಗ್ಗ. ಸರ್ ನಿಮ್ಮದು? ಒಂದು ಮಂಡ್ಯ. ಮಂಡ್ಯ. ಸಖತ್ತಾಗಿದೆ. ಇದು ಈ ಫೋಟೋ ಸಖತ್ತಾಗಿ ಇಷ್ಟ ಆಯ್ತು. ಹಾಂ. You read this also since? Yeah, I see. Completely. ಬಾ. ಇದು ಬಂದ್ಬಿಡುತ್ತೆ ಕಾಪಿರೈಟ್. ಯಾವ ಚಾನಲ್ ಸರ್ ನಿಮ್ಮದು? ಹಲೋ ಸಿದ್ದು ಅಂತ. ಹಲೋ ಸಿದ್ದು. ನೈಸ್. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಇವ್ರು ಬಂದಿರೋದು ಕಾಶ್ಮೀರಿಂದ, ಸೈಯದ್ ಅಂತ. Hi. ಸೊ ಫಸ್ಟ್ ಟೈಮ್ ಇವ್ರು ಬರ್ತಿರೋದು. Yeah, it was nice. Amazing. So. Thank you. And all the dishes is very nice. Thank you, sir. So it will change every day. Will we keep changing daily menu? So how many dishes are total? There are lot of items, sir. There are Yeah, lot of varieties actually. Today what I ate, it was all amazing. Thank you, sir. Really, Thank you so very much. good. Do visit again. Definitely. Thank you. ಇದು ಎಷ್ಟಾಯಿತು ನಮ್ಮದು? 2 ಮಿಲ್ಲು. ಒಂದು ಮೀಲ್ಗೆ 199 plus 9 rupees GST. Hello, ನಮಸ್ತೆ ಹೇಳಿ. 418 ರೂಪಾಯಿ ಆಗಿದೆ. ಸೊ ಇಬ್ಬರಿಗೆ So nice. ಅಲ್ಲಿ ಆನಂದ್ ಸ್ವೀಟ್ಸ್ Very affordable. ಅಂತ ಕೇಳಿ, ಆನಂದ್ ಸ್ವೀಟ್ಸ್ ಬ್ಯಾಕ್ ಸೈಡ್. ಹೌದು. And I think this is also a new experience for you. Yes. Yeah, sitting is very nice. Yeah, very nice. In Bangalore, I'm seeing first time. Yeah. Otherwise, it's not there anyway. ಇನ್ನೂ ಒಂದು ಹೊಸ ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ. ಹಾಂ ಅದು ಮೈಥಾಲಜಿಕಲ್ ಕಾನ್ಸೆಪ್ಟೇ. ಹಾಂ. ಆದಷ್ಟು ಬೇಗ ಬರ್ತಾ ಇದೆ ಅದು. ಹೌದಾ? ಏನು ಮಾಡ್ತಾ ಇದ್ದೀರಾ ಕೇಳ್ಬೋದಾ? ಆದಷ್ಟು ಅದು ಇಂಪ್ಲಿಮೆಂಟ್ ಆದಮೇಲೆ ಹೇಳ್ತೀವಿ. ಇವಾಗ ಹೇಳಿದ್ರೆ ಅದು ಮಜಾ ಇರಲ್ಲ. ಓಕೆ. ಮೈಥಾಲಜಿಕಲ್ ಕಾನ್ಸೆಪ್ಟು ಹ್ಞೂ. ಇಂಡಿಯಾಗೆ ನಂಬರ್ 1. ಇದು ಬ್ಯಾಂಗ್ಳೂರ್ಗೆ ಫಸ್ಟ್ ಟೈಮ್ ನಾವು ಮಾಡಿದ್ದು. Okay. ಇವಾಗ ಅದು ಇಂಡಿಯಾಗೆ ಫಸ್ಟ್ ನಾವು First ಮಾಡ್ತಾ time, ಇದ್ದೀವಿ. okay. ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಹ್ಞೂ. ಹೇಳ್ತೀವಿ ಬನ್ನಿ. ಓಕೆ ಸರ್, ಡೆಫಿನೆಟ್ಲಿ. ಇದು These are all ancient dishes. Yeah. Tradition. And typical Sattvic food. We don't use onion and garlic. Yes. I told him. We don't use, And ಬೆಳಗ್ಗೆದು ಗೊತ್ತಲ್ವಾ ನಿಮಗೆ, 8 to 10 ಪ್ರಸಾದ ಕೊಡೋದು. Yes. ಅದು ನಮ್ಮದೇ. Yeah. ಅದಕ್ಕೂ ಬನ್ನಿ ಒಂದ್ಸರಿ. ಹಾಂ ಬರ್ತೀನಿ. ಇದು ಮತ್ತೆ ಬ್ರಾಂಚ್ ಎಲ್ಲರೂ ಇದೆಯಾ ನಿಮಗೆ? ಇದು ಬಿಟ್ಟರೆ ಎಲ್ಲೂ ಬ್ರಾಂಚ್? ಎಲ್ಲ ನಮ್ದು ಕಾಪಿ ಮಾಡ್ತಾ ಇದ್ದಾರೆ ಈಗ. ಹಾಂ. ಬಟ್ ಮಾಡಲಿ, ಕ್ವಾಲಿಟಿನೂ ಕಾಪಿ ಮಾಡಲಿ ಅಂತ ಹೇಳ್ತೀನಿ. ಕ್ವಾಲಿಟಿ ಕಾಪಿ ಮಾಡೋಕ್ಕಾಗಲ್ಲ. ಇದು ಪೇಮೆಂಟ್ ಆಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್. It was nice. ಸೀರಿಯಸ್ಲಿ. Super. ಸೊ ಇದಾಗಿತ್ತು ಇವತ್ತಿನ ಬ್ರಾಹ್ಮಿನ್ಸ್ ಟಿಫನ್. ಬ್ರಾಹ್ಮಿನ್ಸ್ ಏನು ಊಟ ಇತ್ತಲ್ಲ, ಸೊ ಇದು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಇವ್ರದ್ದು ಒಂದೇ ಇರೋದಿದು. ಸೊ ಬಂದರೆ ನೀವು ಡು ವಿಸಿಟ್. ಇದು ಒಂದೇ ಬ್ರಾಂಚ್ ಇರೋದು. ಇದರಿಂದ ಎಲ್ಲೋ ಕಾಪಿ ಎಲ್ಲ ಮಾಡ್ತಿದ್ದಾರಂತೆ, ಬಟ್ ಗೊತ್ತಿಲ್ಲ ಏನೇನಂತ. ಅವ್ರದ್ದೇನೋ ಇನ್ನೂ ಮೈಥಾಲಜಿಕಲ್ ಕಾನ್ಸೆಪ್ಟ್ ಏನೋ ಇದೆ ಅಂತೆ. ಸೊ ನೆಕ್ಸ್ಟ್ ಟೈಮ್ ಬಂದರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಟಾಟಾ. ಸ್ನೇಹಿತರೆ, ಊಟ ಎಲ್ಲ ಮುಗೀತು. ಇವಾಗ ಸೈಯದ್ ಅವ್ರ ಹತ್ರ ರಿವ್ಯೂ ಕೇಳೋ ಸಮಯ. ಅವರು ಕಾಶ್ಮೀರಲ್ಲಿ ತುಂಬ ವರ್ಷಗಳಿಂದ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಇನ್ ಕಾಶ್ಮೀರ್. ಅವರು ಮುಸ್ಲಿಂ ಫ್ಯಾಮಿಲಿನಲ್ಲಿ ಇರೋದ್ರಿಂದ ಐ ಡೋಂಟ್ ನೋ ವೆದರ್ ದೇ ಲೈಕ್ ಆರ್ ನಾಟ್. ಬನ್ನಿ ಅವ್ರನ್ನೇ ಕೇಳ್ಬಿಡೋಣ. ಎಸ್ ಸೈಯದ್, ಕಮಾನ್, ಟೆಲ್ ಮಿ ಅಬೌಟ್ ಬ್ರಾಹ್ಮಿನ್ಸ್ ಫುಡ್. ವಾಟ್ ಯು ಲೈಕ್, ವಾಟ್ ಯು ಡಿಸ್ಲೈಕ್, ಆ್ಯಂಡ್ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್?
first thing I like that it was totally traditional, old, ancient, like how our parents, our grandparents used to eat. It was same feeling when I entered there. It was amazing. Okay. I was thinking that I reached, I think before 100 years. I am eating somewhere at home before 100 years. Have you experienced this kind of food in Kashmir? This kind of food is not there because they are totally non-veg. Okay. Here I am eating first time full vegetarian food. Okay. But the taste, quality, Okay. and the way they prepared Okay. was amazing. Super. Yeah, definitely next time we are going to again there. Yeah. You and me. What about that payasam? That was my first time I tried, and it was totally unique taste. And all the cuisines was there. They are in separate. Different taste was everything. Okay. I was eating this. It was one taste. I tried another. It was totally different from that. Okay. So it was. You Totally know that specialty about that hotel is, if you're trying this dish today, you won't get this this dish tomorrow. Yeah, that owner Yeah. has told that. Yeah. We come now One month later. Yes. Definitely we are going to try again. Yes. Next dish. ಓಕೆ ಸೊ ಸ್ನೇಹಿತರೆ, ಇದಾಗಿತ್ತು ಸೈಯದ್ ಅವರ ರಿವ್ಯೂ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿ ತನಕ ಬಾಯ್ ಟಾಟಾ.